ಪ್ರಕರಣದಲ್ಲಿ ಸಚಿವರ ಪಾತ್ರ ಇದೆ ಅನ್ನುವಂಥದ್ದನ್ನ ಮೊದಲು ಹೇಳಿದ್ದೆ ಬಿಟಿವಿ. ಹೀಗಾಗಿ ಆ ವಿಡಿಯೋ ಆಡಿಯೋ ಸಮೇತ ನಾಗೇಂದ್ರ ಅವರ ಪಾತ್ರವನ್ನ ಬಿಟಿವಿ ಬಯಲು ಮಾಡಿತ್ತು. ಇದೀಗ ನಾಗೇಂದ್ರ ಅವರ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು. ಒಂದು ಕಡೆ ನಾಗೇಂದ್ರ, ಮತ್ತೊಂದು ಕಡೆ ಬಸನಗೌಡ ದದ್ದಲ್ ಶಾಸಕ, ಕಾಂಗ್ರೆಸ್ನ ಶಾಸಕ, ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ, ಇಬ್ಬರ ಮನೆಗಳು ಮೇಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ರೇಡ್ ಅನ್ನು ನಡೆಸಿದ್ದಾರೆ. ಒಂದು ಕಡೆ ಇಡಿ ಬಂಧನದ ಭೀತಿಯಲ್ಲಿದ್ದಾರೆ ನಾಗೇಂದ್ರ, ಎಸ್ಐಟಿ ವಿಚಾರಣೆ ಒಂದು ಕಡೆ, ಮತ್ತೊಂದು ಕಡೆ ಇಡಿ ರೇಡ್ನ ಬಂಧನದ ಭೀತಿಯಲ್ಲಿದ್ದಾರೆ ನಾಗೇಂದ್ರ. ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಇದೆ ಎನ್ನುವಂತಹ ವಿಚಾರವನ್ನ ಸ್ಫೋಟಿಸಿದ್ದೆ ಬಿಟಿವಿ. ಈಗ ತನಿಖೆಯ ಮುಖಾಂತರ ಅದು ಅಧಿಕೃತವಾಗಿ ದಾಖಲೆಗಳ ಮುಖಾಂತರ ಹೊರಗೆ ಬರಬೇಕಾಗಿದೆ, ಶಿಕ್ಷೆ ಆಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಕಾಸ್, ಈಗ ಸದ್ಯಕ್ಕೆ ಇಡಿ ರೇಡ್ ಯಾವ್ಯಾವ ಜಾಗಗಳಲ್ಲಿ ನಡೀತಾ ಇದೆ, ಜೊತೆಗೆ ಏನೆಲ್ಲ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ? ಸುಧಾ, ಏನು ನಿನ್ನೆ ಬಿಟಿವಿಯಲ್ಲಿ ಪ್ರಸಾರ ಆಗಿದ್ದಂತಹ ಒಂದು ಆಡಿಯೋ ಏನಿದೆ ಅದು ತನಿಖಾ ಸಂಸ್ಥೆಗಳನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ ಮತ್ತು ಎಚ್ಚರಿಸುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ ಆ ಆಡಿಯೋದಲ್ಲಿ ಈ ಒಂದು ಪ್ರಕರಣದ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಇತ್ತು. ಇದುವರೆಗೂ ಸಿಗದೇ ಇದ್ದಂತಹ ಒಂದು ಆಡಿಯೋ ಏನಿದೆ ಅದು ನಿನ್ನೆ ಬಿಟಿವಿಯಲ್ಲಿ ಪ್ರಸಾರ ಆಗ್ತಿದ್ದಂತೆಯೇ ತನಿಖಾ ಸಂಸ್ಥೆಗಳು ಎಸ್ಐಟಿ ಕೂಡ ಅದನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಈಗ ಶುರು ಮಾಡಿರುವಂತದ್ದು. ನಿನ್ನೆ ಎಸ್ಐಟಿ ನಾಗೇಂದ್ರ ಮತ್ತು ದದ್ದಲ್ ವಿಚಾರಣೆ ನಡೆಸಿದ ಬೆನ್ನಲ್ಲೇ ಇವತ್ತು ಇಡಿ 18 ಕಡೆ ದಾಳಿಯನ್ನ ನಡೆಸಿರುವಂತದ್ದು. ಬೆಂಗಳೂರು, ರಾಯಚೂರು ಸೇರಿದಂತೆ 18 ಕಡೆ ಇಡಿ ಇವತ್ತು ಬೆಳ್ಳಂಬೆಳಿಗ್ಗೆ ದಾಳಿಯನ್ನ ನಡೆಸಿದೆ. ನಾಗೇಂದ್ರ, ದದ್ದಲ್, ಪರಶುರಾಮ್, ಪದ್ಮನಾಭ್ ಸೇರಿದಂತೆ ಸುಮಾರು 11 ಜನರ ಮೇಲೆ 18 ಕಡೆ ಈಗ ದಾಳಿಯನ್ನ ನಡೆಸಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗ ತನಿಖಾ ಸಂಸ್ಥೆಗಳು ಎಂಟ್ರಿ ಆಗಿರುವಂತದ್ರಿಂದ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ಎನಿ ಮೂಮೆಂಟ್ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ಕಡೆ ಎಸ್ಐಟಿ ಒಂದ್ ಕಡೆ ಏನೋ ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಏನು ತನಿಖೆಯನ್ನ ನಡೆಸುತ್ತೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ಇಡಿ ಸರ್ವ್ ಮಾಡಿತ್ತು. ಅದ್ರ ಬೆನ್ನಲ್ಲೇ ಇವತ್ತು ದಾಳಿಯನ್ನ ಕೂಡ ಮಾಡಿರುವಂತದ್ದು. ಮನೆಯಲ್ಲಿ ಯಾವೆಲ್ಲ ದಾಖಲೆಗಳು ಸಿಗುತ್ತೆ ಅದನ್ನ ಇಡಿ ವಶಪಡಿಸಿಕೊಳ್ಳುತ್ತೆ. ನಂತರದಲ್ಲಿ ಇಡಿ ಒಂದು ನೋಟಿಸ್ ಅನ್ನ ಕೊಟ್ಟು ನಾಗೇಂದ್ರ ಅವ್ರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳಿದೆ. ಮತ್ತೊಂದು, ಈ ಒಂದು ಹಗರಣದಲ್ಲಿ ನಾಗೇಂದ್ರ ಪಾತ್ರ ಕಂಡು ಬಂದಲ್ಲಿ ಇಡಿ ಕೂಡ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೊಂದ್ ಕಡೆ ಎಸ್ಐಟಿ ನಿನ್ನೆ ವಿಚಾರಣೆ ನಡೆಸಿದೆ. ಅದ್ರ ಬೆನ್ನಲ್ಲೇ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರು. ಬಟ್ ಇದ್ರ ನಡುವೆ ಈಗ ಇಡಿ ದಾಳಿ ಆಗಿರೋದ್ರಿಂದ ಎಸ್ಐಟಿಗೆ ಇವತ್ತು ವಿಚಾರಣೆಗೆ ನಾಗೇಂದ್ರ ಅಥವಾ ದದ್ದಲ್ ಹಾಜರಾಗ್ತಾರ, ಕಾದ್ ನೋಡ್ಬೇಕಾಗತ್ತೆ ಸುಧಾ. ಎಸ್ ವಿಕಾಸ್, ಒಂದು ಕಡೆ ಇಡಿ ಅಧಿಕಾರಿಗಳ ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದಾರೆ, ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳ ಬಂಧನದ ಭೀತಿ ಕೂಡ ಇರುವಂತದ್ದು. ಸೊ ಇಲ್ಲಿ ಸಾಕ್ಷಿಗಳ ಒಂದು ಆಧಾರದ ಮೇಲೆ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ, ಯಾವುದು ಹೆಚ್ಚಾಗಿ ಪ್ರಭಾವ ಬೀರುತ್ತೆ ಅಂತ ಹೇಳಿ? ಸುಧಾ, ಏನು ನಾನು ಹೇಳಿದಾಗೆ ಈ ಒಂದು ಆಡಿಯೋ ಏನಿದೆ ನಿನ್ನೆ ನಮ್ಮಲ್ಲಿ ಪ್ರಸಾರ ಆಗಿದ್ದಂತ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಏನಿದೆ, ಈ ಒಂದು ಆಡಿಯೋ ಏನಿದೆ ಆಡಿಯೋದಲ್ಲಿ ಮೇನ್ ಆರೋಪಿ ಅಂದ್ರೆ ಈ ಒಂದು ಪ್ರಕರಣವನ್ನ ಆಪರೇಟ್ ಮಾಡಿದ್ದು ಅಧ್ಯಕ್ಷ ಇದು ಏನೋ MD, ಅಲ್ಲಿರ್ತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮನಾಭ್ ಆಪರೇಟ್ ಮಾಡಿರ್ತಾರೆ. ಮತ್ತು ಆ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮನಾಭೇ ಹೇಳ್ತಾರೆ. ನನಗೆ ಏನು ಮಂತ್ರಿ ಕಚೇರಿಯಿಂದ ಮತ್ತು ನಾಗರಾಜ್ ಕಡೆಯಿಂದ ಒತ್ತಡ ಬಂತು, ನಾವು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂತಕ್ಕಂಥ ಒಂದು ಹೇಳಿಕೆ ಏನಿದೆ ಅದು ನಾಗೇಂದ್ರ ಮತ್ತು ಹಲವರಿಗೆ ಅದು ಕಂಟಕವಾಗುತ್ತೆ. ಮತ್ತು ನಿನ್ನೆ ಕೂಡ ಎವಿಡೆನ್ಸ್ ಗಳು ಏನೋ ಬೇರೆ ಬೇರೆ ಆರೋಪಿಗಳನ್ನೇನೋ ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರ ಸ್ಟೇಟ್ಮೆಂಟ್ ಗಳನ್ನ ಕೂಡ ತೆಗೆದುಕೊಂಡಿದ್ರು ಎಸ್ಐಟಿ. ಆ ಸ್ಟೇಟ್ಮೆಂಟ್ ಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಮಂತ್ರಿಗಳ ಹೆಸರು ಅಂದ್ರೆ ಆಗ ಮಂತ್ರಿ ಆಗಿದ್ದಂತ ನಾಗೇಂದ್ರ ಅವರ ಹೆಸರು ಇದೆ ಮತ್ತು ನಾಗರಾಜ್ ಅವರ ಹೆಸರಿದೆ. ನಾಗೇಂದ್ರ ಅವರ ಸೂಚನೆ ಮೇರೆಗೆನೆ ನಾವು ಈ ಒಂದು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅಂತಕ್ಕಂತ ಹೇಳಿಕೆಗಳನ್ನ ಆರೋಪಿಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿನೇ ಏನಾಗುತ್ತೆ, ಇದು ನಾಗೇಂದ್ರಗೆ ಸಾಕ್ಷಿಗಳು ನೀಡಿರುವಂತಹ ಹೇಳಿಕೆಗಳೇನಿದಾವೆ ಇದು ನಾಗೇಂದ್ರಗೆ ಖಂಡಿತವಾಗ್ಲೂ ಕೂಡ ಎಫೆಕ್ಟ್ ಆಗುತ್ತೆ ಮತ್ತು ತನಿಖೆಯಲ್ಲಿ ಅವರ ಪಾತ್ರ ಕೂಡ ಹೊರಬರುವಂತ ಸಾಧ್ಯತೆಗಳು ಇದೆ. ಸೊ ಹಾಗಾಗಿನೇ ನಾಗೇಂದ್ರ 100% ಈ ಒಂದು ಪ್ರಕರಣದಲ್ಲಿ ಸಿಕ್ಕ ಹಾಕೊಳ್ಳೋದು ಗ್ಯಾರಂಟಿ ಸುಧಾ. ಎಸ್ ವಿಕಾಸ್, ಜೊತೆಗೆ ಈಗ ಇಡಿ ರೇಡ್ ನಡೆದಿರುವಂತದ್ದು ಇನ್ನು ಎಷ್ಟು ಹೊತ್ತು ಈ ರೀತಿಯಾಗಿ ದಾಖಲೆಗಳ ಪರಿಶೀಲನೆ ಆಗುತ್ತೆ, ಜೊತೆಗೆ ಬೇರೆ ಬೇರೆ ಜಾಗಗಳ ಮೇಲೆ ಏನಾದ್ರೂ ರೇಡ್ ಮಾಡುವಂತಹ ಸಾಧ್ಯತೆಗಳಿದೆಯಾ? ಸುಧಾ, ಏನು ಈ ಒಂದು ಪ್ರಕರಣದಲ್ಲಿ ಸುಮಾರು 187 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಹೇಳಲಾಗ್ತಿದೆ. ಚಂದ್ರಶೇಖರ್ ಯಾವಾಗ
ಸುಸೈಡ್ ಮಾಡ್ಕೊಳ್ತಾರೋ ಅದರಲ್ಲಿ ಸುಮಾರು 97 ಕೋಟಿ ರೂಪಾಯಿ ನಮ್ಮಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಅವರು ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಮತ್ತು ಮಂತ್ರಿಗಳ ಮತ್ತು ಅಲ್ಲಿ ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಅಂದ್ರೆ ಒತ್ತಡವನ್ನ ಹೇರಿದ್ರು ಅವರೆಲ್ಲರ ಹೆಸರನ್ನು ಕೂಡ ಆ ಒಂದು ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅಲ್ಲಿ ಆಗಿರ್ತಕ್ಕಂತ ಹಗರಣದ ಮೊತ್ತ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್, ಎಷ್ಟು ಹಣ ಯಾವ್ಯಾವ ಕಡೆ ಎಲ್ಲೆಲ್ಲಿ ಹೋಗಿದೆ ಅಂತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ ತೆಗೆದಿದ್ದಾರೆ. ಬಗೆದಷ್ಟು ಬಯಲಾಗ್ತಿದೆ. 97 ಕೋಟಿ ಅಲ್ಲ, ಅದಕ್ಕೂ ಹೆಚ್ಚಿನ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಈಗ SIT ತನಿಖೆಯಲ್ಲಿ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ದೊಡ್ಡ ಮಟ್ಟದ ಹಗರಣ ಇದಾಗಿರೋದು. ಸೊ ಹಾಗಾಗಿ ಇಡಿ ಏನಾಗುತ್ತೆ, ಇದು ಅಕ್ರಮವಾಗಿ ಹಣ ವರ್ಗಾವಣೆ ಬೇರೆ ಬೇರೆ ಅಕೌಂಟ್ಗಳಿಗೆ ಮಾಡಿರೋದ್ರಿಂದಾಗಿ ಸೊ ಇಡಿ ಇವತ್ತು ಅವರ ಎಲ್ಲಾ ದಾಖಲೆಗಳು, ಬ್ಯಾಂಕ್ ಡೀಟೇಲ್ಸ್ ಗಳಾಗಿರ್ಬೋದು, ಅವರಿಗೆ ಅಮೌಂಟ್ ಬಂದಿರುವಂತದ್ದು, ಅಕೌಂಟ್ಗೆ ಬಂದಿರುವಂತದ್ದಾಗಿರ್ಬೋದು, ಚೆಕ್ ಮುಖಾಂತರ, DD ಮುಖಾಂತರ, ಯಾವ್ಯಾವ ಮುಖಾಂತರವಾಗಿ ಹಣಗಳು ವರ್ಗಾವಣೆ ಆಗಿದೆ ಮತ್ತು ಅದರಲ್ಲಿ ಇವರ ಪಾಲುಗಳು ಎಷ್ಟೆಷ್ಟಿದೆ ಮತ್ತು ಆ ಹಗರಣ ನಡೆದ ನಂತರದಲ್ಲಿ ಇವರು ಬೇರೆ ಏನಾದ್ರು ಪರ್ಚೇಸಿಂಗ್ ಆಗಿರ್ಬೋದು, ಬೇರೆ ಬೇರೆ ಏನಾದ್ರು ಖರೀದಿಗಳಾಗಿರ್ಬೋದು, ಅವೆಲ್ಲವನ್ನ ಏನೇನ್ ಮಾಡಿದಾರೋ ಅವೆಲ್ಲಾ ದಾಖಲೆಗಳು ಸಿಕ್ಕರೆ ಅದೆಲ್ಲವನ್ನ ಕೂಡ ವಶಪಡಿಸಿಕೊಳ್ಳೋದಕ್ಕೆ ಇಡಿ ಸಿದ್ಧತೆ ಮಾಡ್ಕೊಳ್ಳುತ್ತೆ.